ದಿವಂಗತ ಹಿರಿಯ ಸಾಹಿತಿ ನಿರ್ದೇಶಕ ಸಿ.ವಿ. ಶಿವಶಂಕರ್ ಅವರ ಸ್ಮರಣಾರ್ಥವಾಗಿ ಸಿ.ವಿ. ಶಿವಶಂಕರ್ ಕಲಾ ಪ್ರತಿಷ್ಠಾನ ವತಿಯಿಂದ ಭವ್ಯ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಈ ಕಾರ್ಯಕ್ರಮಕ್ಕೆ ಕನ್ನಡ ಚಿತ್ರರಂಗ ಹಾಗೂ ಸಾಂಸ್ಕೃತಿಕ ಕ್ಷೇತ್ರದ ಅನೇಕ ಗಣ್ಯರು, ಕಲಾವಿದರು ಮತ್ತು ಅಭಿಮಾನಿಗಳು ಸಾಕ್ಷಿಯಾದರು. ಕಾರ್ಯಕ್ರಮದ ವೇದಿಕೆಯಲ್ಲಿ ಡಾಕ್ಟರ್ ಜಯಮಾಲಾ, ಹಿರಿಯ ನಟಿ, ಡಾಕ್ಟರ್ ಗಿರಿಜಾ ಲೋಕೇಶ್, ಹಿರಿಯ ರಾಜಕಾರಿಣಿ ಹಾಗೂ ಚಿತ್ರರಂಗದ ಕಾರ್ಯಕರ್ತ ಡಾಕ್ಟರ್ ಮದನ್ ಪಾಟೀಲ್ ಮತ್ತು ಸದಾಶಿವ ಶೆಣೈ ಉಪಸ್ಥಿತರಿದ್ದರು. ಕಾರ್ಯಕ್ರಮವು ಶಮಿಕ್ ವಿ ಭಾರದ್ವಾಜ್ ಅವರು ಹಾಡಿದ ಸಿ.ವಿ. ಶಿವಶಂಕರ್ ಅವರಿಗೆ ಸಂಬಂಧಿಸಿದ ಗೀತೆಯೊಂದಿಗೆ ಆರಂಭವಾಯಿತು. ಸ್ವಾಗತ ಭಾಷಣವನ್ನು ನಿರ್ದೇಶಕ ವೆಂಕಟ್ ಭಾರದ್ವಾಜ್ ಅವರು ಮಾಡಿದರು. ಅವರು ಸಿ.ವಿ. ಶಿವಶಂಕರ್ ಕಲಾ ಪ್ರತಿಷ್ಠಾನದ ಉದ್ದೇಶ ಮತ್ತು ಧ್ಯೇಯವನ್ನ ವಿವರಿಸಿದರು. ತಮ್ಮ ಜೀವನ ಕಾಲದಲ್ಲಿ ಸಿ.ವಿ. ಶಿವಶಂಕರ್ ಅವರು ಹೊಸ ಪ್ರತಿಭೆಗಳಿಗೆ ಸದಾ ಪ್ರೋತ್ಸಾಹ ನೀಡುತ್ತಿದ್ದರು ಮತ್ತು ಕನ್ನಡ ಚಿತ್ರರಂಗಕ್ಕೆ ಅನೇಕ ಕಲಾವಿದರನ್ನು ಪರಿಚಯಿಸಿದ್ದರು ಎಂದು ಅವರು ತಿಳಿಸಿದರು. ಕನ್ನಡ ಭಾಷೆ ಮತ್ತು ಕನ್ನಡ ಚಿತ್ರರಂಗದ ಅಭಿವೃದ್ಧಿಯೇ ಶಿವಶಂಕರ್ ಅವರ ಜೀವನದ ಪ್ರಮುಖ ಧ್ಯೇಯವಾಗಿತ್ತು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಪ್ರತಿಷ್ಠಾನದ ವತಿಯಿಂದ 2 ವಿಶೇಷ ಪ್ರಶಸ್ತಿಗಳನ್ನು ಪ್ರದಾನಿಸಲಾಯಿತು. ಕವಿರಾಜ್ ಅವರಿಗೆ ಭರವಸೆಯ ಬರಹಗಾರ ಪ್ರಶಸ್ತಿ ಹಾಗೂ ಸಂದೀಪ್ ಸುಂಕದ್ ಅವರಿಗೆ ನಿಷ್ಣಾತ ನಿರ್ದೇಶಕ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆಯಾಗಿ ಸಿ.ವಿ. ಶಿವಶಂಕರ್ ಅವರ ಜೀವನ ಹಾಗೂ ಸಾಧನೆಗಳನ್ನು ಒಳಗೊಂಡ ಅಭಿಮಾನಿ ಪುಸ್ತಕವನ್ನು ಡಾಕ್ಟರ್ ಜಯಮಾಲಾ ಮತ್ತು ವೇದಿಕೆಯಲ್ಲಿದ್ದ ಗಣ್ಯರು ಬಿಡುಗಡೆ ಮಾಡಿದರು. ಇದೇ ಸಂದರ್ಭದಲ್ಲಿ ಪುಸ್ತಕದ ಲೇಖಕರಾದ ದಿವಂಗತ ಜಿ. ನಾಗರಾಜ್ ಅವರ ಪತ್ನಿ ಕೃಷ್ಣವೇಣಿ ನಾಗರಾಜ್, ನೈಋತ್ಯ ಪತ್ರಿಕೆಯ ಸಂಪಾದಕರಾದ ಅರುಣ್ ಹೊಸಕೊಪ್ಪ ಹಾಗೂ ಪುಸ್ತಕದ ವಿನ್ಯಾಸಕರಾದ ಈಶ್ವರ್ ಬಡಿಗೇರ್ ಅವರನ್ನು ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಸದಾಶಿವ ಶೆಣೈ ಅವರು ಸಿ.ವಿ. ಶಿವಶಂಕರ್ ಅವರ ಜೀವನ ಹೋರಾಟವನ್ನ ಸ್ಮರಿಸಿದರು. ವಿಶೇಷವಾಗಿ ಕನ್ನಡ ಕುವರ ಚಿತ್ರದ ಕುರಿತು ಪ್ರಸ್ತಾಪಿಸಿ, ಈ ಚಿತ್ರವನ್ನು ಬಿಡುಗಡೆ ಮಾಡಲು ಶಿವಶಂಕರ್ ಅವರು ಸುಮಾರು 30 ವರ್ಷಗಳ ಕಾಲ ಹೋರಾಟ ನಡೆಸಿದರೂ ಅದು ಇನ್ನೂ ಬಿಡುಗಡೆಯಾಗಿಲ್ಲ ಎಂದು ವಿಷಾದ ವ್ಯಕ್ತಪಡಿಸಿದರು. ಹಿರಿಯ ನಿರ್ದೇಶಕರ ಬಿಡುಗಡೆ ಆಗದ ಚಿತ್ರಗಳಿಗೆ ಅವಕಾಶ ಕಲ್ಪಿಸಬೇಕೆಂದು ಅವರು ಡಾಕ್ಟರ್ ಜಯಮಾಲಾ ಅವರಿಗೆ ಮನವಿ ಮಾಡಿದರು. ಡಾಕ್ಟರ್ ಗಿರಿಜಾ ಲೋಕೇಶ್ ಅವರು ತಮ್ಮ ಬಾಲ್ಯದ ನೆನಪುಗಳನ್ನು ಹಂಚಿಕೊಂಡು 12ನೇ ವಯಸ್ಸಿನಲ್ಲಿ ಸಿ.ವಿ. ಶಿವಶಂಕರ್ ಅವರ ಬಳಿ ನೃತ್ಯ ಕಲಿತ ದಿನಗಳನ್ನು ಸ್ಮರಿಸಿದರು. ಅವರ ಪ್ರಾಮಾಣಿಕತೆ, ಸಮಯ ಪಾಲನೆ ಹಾಗೂ ಸರಳತೆಯನ್ನು ಕೊಂಡಾಡಿದರು. ಡಾಕ್ಟರ್ ಮದನ್ ಪಟೇಲ್ ಅವರು ಸಿ.ವಿ. ಶಿವಶಂಕರ್ ಅವರ ಹೆಸರಿನಲ್ಲಿ ರಸ್ತೆ ನಾಮಕರಣ ಮಾಡುವ ಪ್ರಸ್ತಾವನೆ ಕಳೆದ 2 ವರ್ಷಗಳಿಂದ ಬಾಕಿ ಇದ್ದು, ಅದನ್ನು ಶೀಘ್ರ ಜಾರಿಗೆ ತರಲು ಸರ್ಕಾರಕ್ಕೆ ಪತ್ರ ಬರೆಯುವಂತೆ ಡಾಕ್ಟರ್ ಜಯಮಾಲಾ ಅವರಿಗೆ ಮನವಿ ಮಾಡಿದರು. ಡಾಕ್ಟರ್ ಜಯಮಾಲಾ ಅವರು ತಮ್ಮ ಭಾಷಣದಲ್ಲಿ ಸಿ.ವಿ. ಶಿವಶಂಕರ್ ಅವರ ಕನ್ನಡ ಚಿತ್ರರಂಗದ ಕೊಡುಗೆಗಳನ್ನು ಸ್ಮರಿಸಿದರು. ರಸ್ತೆ ನಾಮಕರಣದ ವಿಷಯವಾಗಿ ಸರ್ಕಾರಕ್ಕೆ ಪತ್ರ ಬರೆಯುವುದಾಗಿ ಭರವಸೆ ನೀಡಿದರು. ಜೊತೆಗೆ ಹಿರಿಯ ನಿರ್ದೇಶಕರ ಹಳೆಯ ಸಿನಿಮಾಗಳನ್ನು ಡಿಜಿಟೈಸ್ ಮಾಡಿ ಸಂರಕ್ಷಿಸುವ ಅಗತ್ಯತೆಯ ಕುರಿತು ಮಾತನಾಡಿ ಕನ್ನಡ ಚಿತ್ರರಂಗದ ಇತಿಹಾಸ ಉಳಿಸಬೇಕಾದ ಮಹತ್ವವನ್ನು ಒತ್ತಿ ಹೇಳಿದರು. ಕವಿರಾಜ್ ಮತ್ತು ಸಂದೀಪ್ ಸುಂಕದ್ ಅವರಿಗೆ ಸ್ಮರಣಿಕೆ ಹಾಗೂ ನಗದು ಬಹುಮಾನಗಳೊಂದಿಗೆ ಸಿ.ವಿ.ಎಸ್. ಪ್ರಶಸ್ತಿಯನ್ನು ಪ್ರದಾನಿಸಲಾಯಿತು. ಕಾರ್ಯಕ್ರಮದ ಕೊನೆಯಲ್ಲಿ ಲಕ್ಷ್ಮಣ್ ಶಿವಶಂಕರ್ ಅವರು ವಂದನಾರ್ಪಣೆ ಸಲ್ಲಿಸಿ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಗಣ್ಯರಿಗೆ ಧನ್ಯವಾದಗಳನ್ನು ತಿಳಿಸಿದರು. ತಮ್ಮ ತಂದೆಯವರ ಕನ್ನಡ ಚಿತ್ರರಂಗ ಪ್ರವೇಶ ಹಾಗೂ ಸುಬ್ಬಯ್ಯ ನಾಯ್ಡು ಡ್ರಾಮಾ ಕಂಪನಿಯಿಂದ ಅವರಿಗೆ ದೊರೆತ 2ನೇ ಜನ್ಮವನ್ನು ಅವರು ಸ್ಮರಿಸಿದರು. ಸಮಯ ಪಾಲನೆಯೊಂದಿಗೆ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸಲಾಗಿದ್ದು, ನಿರೂಪಕಿ ಸುಮತಿ ಅವರು ಸುಂದರ ಕನ್ನಡ ನಿರೂಪಣೆ ವಿಶೇಷ ಮೆಚ್ಚುಗೆಗೆ ಪಾತ್ರವಾಯಿತು. ಹಿರಿಯ ಕಲಾವಿದ ಸುಂದರ್ ರಾಜ್ ಹಾಗೂ ಹಿರಿಯ ಸಾಹಿತಿ ಮತ್ತು ಪತ್ರಕರ್ತ ಜೋಗಿ ಅವರು ಕೂಡ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಕಾರ್ಯಕ್ರಮದ ಮಧ್ಯದಲ್ಲಿ ಸಂಹಿತಾ ಮತ್ತು ತ್ರಿಧರ ಅವರು ಬೆಳೆದಿದೆ ನೋಡ ಬೆಂಗಳೂರು ಗೀತೆಯನ್ನು ಹಾಡಿ ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರುಗು ತಂದರು. ಸಿ.ವಿ. ಶಿವಶಂಕರ್ ಕಲಾ ಪ್ರತಿಷ್ಠಾನ ಮುಂದಿನ ದಿನಗಳಲ್ಲಿ ಕನ್ನಡ ಚಿತ್ರರಂಗದ ಪ್ರತಿಭಾವಂತ ಕಲಾವಿದರು ಮತ್ತು ತಾಂತ್ರಿಕರನ್ನು ಗುರುತಿಸಿ ಪ್ರೋತ್ಸಾಹಿಸುವ ಕಾರ್ಯವನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿ ಮುಂದುವರಿಸುವ ಉದ್ದೇಶ ಹೊಂದಿದೆ. ನಮಸ್ಕಾರ ಸ್ನೇಹಿತರೆ, ನಾನು ಅಂದ್ಕೊಂಡಿದ್ದೆ ನಮ್ಮ ಗುರುಗಳಾದ ಸಿ.ವಿ. ಶಿವಶಂಕರ್ ಅವರ ಹುಟ್ಟಿದ ಹಬ್ಬವನ್ನು ಅವರು ಆಚರಿಸ್ತಾ ಇದ್ದಾರೆ. ಅದಕ್ಕೆ ನಮ್ಮನ್ನೆಲ್ಲ ಕರೆದಿದ್ದಾರೆ, ತಿಂಡಿ ಕೊಟ್ಟರು, ಒಳ್ಳೆ ಕಾಫಿ ಕೊಟ್ಟರು, ಕುಡಿದ್ವಿ. ಅವರ ನೆನಪನ್ನು ಮಾಡ್ಕೊಳ್ಳೋದು ಅನ್ನೋ ಒಂದು ಸಂಭ್ರಮ ಅಂತ ಅಂದ್ಕೊಂಡಿದ್ದೆ. ನನಗೆ ಸನ್ಮಾನ ಮಾಡ್ತಿದ್ದಾರೆ ಅಂತ ನನಗೆ ಗೊತ್ತಿಲ್ಲ, ಖಂಡಿತ ನನಗೆ ಗೊತ್ತಿಲ್ಲ. ಬಟ್ ನನಗೆ ಅವರು ಗುರುಗಳಾಗಿ ದೊರೆತದ್ದು ನನ್ನ ಪುಣ್ಯ ಅಂತ ನಾನು ಅಂದ್ಕೊಂಡಿದ್ದೀನಿ.
ನಿಜವಾಗ್ಲೂ ನಮ್ಮ ಮಾಸ್ಟ್ರು ಒಬ್ಬ ಕನ್ನಡ ಕುವರ ಅಂತ ಹೇಳ್ಬೋದು. ಯಾವಾಗಲೂ ಕನ್ನಡ 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 ಅಂತ ಎಲ್ಲಿ ನಿಂತ್ಕೊಳ್ಳಿ ಕನ್ನಡ, ಅವರ ಭಾಷೆ ಕನ್ನಡ ಆಗಿತ್ತು, ಅವರ ಮನಸ್ಸು ಕನ್ನಡ ಆಗಿತ್ತು, ಅವರ ಉಸಿರು ಕನ್ನಡ ಆಗಿತ್ತು, ಅವರ ಒಂದು ಬರವಣಿಗೆಯಲ್ಲೂ ಕೂಡ ಕನ್ನಡ ಕನ್ನಡ ಅನ್ನೋದೇ ಇತ್ತು. ಆಮೇಲೆ ಹೋಗ್ತಾ ಹೋಗ್ತಾ ಎಂಥ ಒಳ್ಳೊಳ್ಳೆ ಚಿತ್ರಗಳನ್ನು ಕೊಟ್ಟರು ಅವರು. ನಿಮಗೆ ಗೊತ್ತಿಲ್ಲ, ಮನೆ ಕಟ್ಟಿ ನೋಡು ಅನ್ನೋದು ಒಂದು ಚಿತ್ರ, ಅದಕ್ಕೆ ನಮ್ಮ ತಂದೆ ಕೂಡ ಒಬ್ಬ ಪಾಲುದಾರರಾಗಿದ್ದರು. ಸೊ ಅದರಲ್ಲಿ ಕೂಡ ಅವರ ಒಂದೊಂದು ಚಿತ್ರಗಳಲ್ಲೂ ಒಂದೊಂದು ಸಂದೇಶ ಇರೋದು. ಆಗಿನ ಕಾಲಕ್ಕೆ ಯಾವುದದು ಬೆಳೆದಿದೆ ನೋಡ ಬೆಂಗಳೂರು ನಗರ ಅಂತ ಆಗಿನ ಕಾಲಕ್ಕೆ ಒಂದು 60-70ನೇ ಇಸ್ವಿಯಲ್ಲಿ ಅಂತ ಅನ್ಕೋತೇನೆ, 65-70ನೇ ಇಸ್ವಿಯಲ್ಲಿ ಆಗಲೇ ಬೆಂಗಳೂರು ಈ ಥರ ಒಂದು ಬೆಳ್ಕೊಂಡು ಹೊಟ್ಟೋಗ್ಬಿಡುತ್ತೆ, ನಮ್ಮ ನಾಡು ನಮಗೆ ಸಿಗೋದಿಲ್ಲ ಅನ್ನೋ ವಿಚಾರ ಅವ್ರ ತಲೆಯಲ್ಲಿ ಹೇಗೆ ಬಂತು ಅಂತ ನನಗೆ ಈಗ ಆ ಹಾಡು ಕೇಳಿದಾಗ ಅಂತ ಅನಿಸುತ್ತೆ. ಬಹಳ ಒಳ್ಳೆ ಉದಯ್ ಕುಮಾರ್ ಅವರು ಅವ್ರ ಚಿತ್ರಗಳಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಎಷ್ಟೊಂದು ಒಳ್ಳೊಳ್ಳೆ ಕಲಾವಿದರು ಆ್ಯಕ್ಟ್ ಮಾಡಿದ್ದಾರೆ. ನನ್ನನ್ನು ಕಲಾವಿದೆಯಾಗಿ ಮಾಡಬೇಕು ಅಂತ ಸಣ್ಣ ವಯಸ್ಸಿನಿಂದ ನನ್ನನ್ನು ಜೊತೆಯಲ್ಲೇ ಕರ್ಕೊಂಡು ಸುತ್ತೋರು, ಗಾಂಧಿನಗರ ಸುತ್ತೋರೋ ಎಲ್ಲಿ ಸುತ್ತೋರೋ ನನಗೆ ಗೊತ್ತಾಗ್ತಿರಲಿಲ್ಲ. ಆದರೆ ಕೊನೆಗೂ ಅವರ ಒಂದು ಇದರಲ್ಲಿ ನನಗೆ ಯಾವ ಒಂದು ಅಭಿನಯಕ್ಕೆ ಅವಕಾಶ ಸಿಗಲಿಲ್ಲ. ಆಮೇಲೆ ಏನೋ ನಮ್ಮ ತಂದೆಗೂ ಅವ್ರಿಗೂ ಒಂದು ಮಾತುಕತೆ ಆಯಿತು, ಏನೋ ಗೊತ್ತಿಲ್ಲ, ಅವರಿಬ್ಬರ ಸ್ನೇಹ ಅಲ್ಲಿಗೆ ಒಂದು ಕಡಿದೋಯ್ತು. ಆಮೇಲೆ ನಾವು ಬೇರೆ ಆದ್ವಿ. ಆಮೇಲೆ ಆದರೆ ನಾನು ಡ್ಯಾನ್ಸನ್ನು ಮುಂದುವರಿಸಿ, ಅವರು ಹೇಳಿಕೊಟ್ಟ ನೃತ್ಯವನ್ನು ಮುಂದುವರಿಸಿ ಹಾಗೆ ಒಂದು ನೃತ್ಯ ಕಲಾವಿದೆಯಾಗಿ ನನ್ನ ಜೀವನವನ್ನು ಕಟ್ಕೊಂಡು ಈಗ ನಿಮ್ಮ ಮುಂದೆ ಬಂದಿದ್ದೀನಿ. ನಮ್ಮ ಗುರುಗಳ ಆಶೀರ್ವಾದ ಸದಾ ನನ್ನ ಮೇಲಿತ್ತು. ಕೊನೆಗೆ ಅವರು ನನಗೋಸ್ಕರ ಒಂದು ಫಿಲಮ್ ಮಾಡಿದ್ರು. ಫಿಲಮ್ ಹೆಸರು ಕೂಡ ಮರ್ತುಬಿಟ್ಟಿದ್ದೀನಿ. ಆ ಫಿಲಮಲ್ಲಿ 6 ಹಾಡು ನನಗೋಸ್ಕರ ಅವರು ಮಾಡಿ, ನನ್ನ ಗಿರಿಜಾಗೆ ನಾನು ಒಳ್ಳೆ ಪಾತ್ರ ಕೊಡಬೇಕು, ಒಳ್ಳೆ ಪಾತ್ರ ಮಾಡಿಸ್ಬೇಕು ಆಕೆ ಕೈಲಿ ಅಂತ ಹಳ್ಳಿಗಳಲ್ಲಿ ಎಂಥ ಒಳ್ಳೆ ಅದರಲ್ಲೂ ಅಷ್ಟೇ ಕನ್ನಡ ಅಂತ ಅಂದ್ಕೊಂಡು ಮಾಡಿದ್ರು. ಪಾಪ ಅವರ ಆಸೆ ನಿರಾಸೆ ಆಯಿತು. ಅದು ರಿಲೀಸ್ ಆಗೋ ಸಮಯದಲ್ಲಿ ಪ್ರೊಡ್ಯೂಸರ್ ಏನೋ ತೀರೋದು ಅಂತ ಅನ್ಕೋತೀನಿ. ಹಾಗಾಯಿತು. ಅವ್ರು ಯಾವಾಗಲೇ ಇದ್ದರು ನನ್ನ ಬೆನ್ನೆ ಹಿಂದೆ ಇದ್ದು ನನ್ನನ್ನು ಹರಿಸ್ತಾ ಇದ್ದಾರೆ. ಹಾಗಾಗಿ ಇನ್ನೂ ಕೂಡ ನಾನು ಈ ಅಭಿನಯ ಕಲೆಯಲ್ಲಿ ನಾನು ಮುಂದುವರಿತಾ ಇದ್ದೀನಿ ಅಂದರೆ ನನ್ನ ಗುರುಗಳ ಆಶೀರ್ವಾದ ಕಾರಣ. ಈ ದಿನ ಇವರೆಲ್ಲ ಸೇರಿ ನಮ್ಮ ಮನೆಯ ಫಂಕ್ಷನ್, ಆ ಮಕ್ಕಳನ್ನೆಲ್ಲ ನೋಡಿ ಬಹಳ ಖುಷಿ ಆಯಿತು. ಲಕ್ಷ್ಮಣಿ ಎಂಥ ಒಂದು ಟ್ಯಾಲೆಂಟೆಡ್ ಹುಡುಗ, ಆತನಿಗೂ ಒಂದು ಎಲ್ಲಾದರೂ ಒಂದು ಅವಕಾಶ ಸಿಗಬೇಕಾಗಿತ್ತು ಅಂತ ನನ್ನ ಒಂದು ಭಾವನೆ. ಯಾವಾಗಲಾದ್ರೂ ಸಿಕ್ಕುತ್ತೆ ಅನ್ನೋ ಒಂದು ಇದನ್ನು ಧ್ಯೇಯವನ್ನು ಇಟ್ಕೊಂಡು ನಮ್ಮ ಗುರಿ ಅದಾಗಿರಬೇಕು. ಸಿಗೋವರೆಗೂ ನಾವು ನಮ್ಮ ಪ್ರಯತ್ನವನ್ನು ಮಾಡ್ತಾನೇ ಇರಬೇಕು ಅಂತಂದ್ಬಿಟ್ಟು ಅವರ ಮುಂದಿನ ಪೀಳಿಗೆ, ನಮ್ಮ ಗುರುಗಳ ಮುಂದಿನ ಪೀಳಿಗೆ ಅಭಿನಯ ಕಲೆಯಲ್ಲಿ ತಮ್ಮನ್ನು ತಾನು ತೊಡಗಿಸ್ಕೋಬೇಕು ಅಂತ ನಾನು ಕೇಳ್ಕೊತೀನಿ. ನಿಮ್ಮೆಲ್ಲರಿಗೂ ಧನ್ಯವಾದ. ನಮಸ್ಕಾರ. ನಾನು ವೆಂಕಟ್ ಭಾರದ್ವಾಜ್ ಅಂತ ಡೈರೆಕ್ಟ್ರು. ನಾನು CB ಶಿವಶಂಕರ್ ಅವರ ಹಿರಿಯ ಮಗ. ನನ್ನ ತಮ್ಮ ಲಕ್ಷ್ಮಣ್ ಅಂತ. ಇವತ್ತು ನಮ್ಮ ತಂದೆಯವರ ಹೆಸರಲ್ಲಿ CB ಶಿವಶಂಕರ್ ಕಲಾ ಪ್ರತಿಷ್ಠಾನದ ಪರವಾಗಿ ಇವತ್ತು ಒಂದು ಪುಸ್ತಕದ ಬಿಡುಗಡೆ ಮತ್ತು ಕನ್ನಡ ಚಿತ್ರರಂಗದಲ್ಲಿ ಈಗ ತಾನೇ ಬೆಳೆಯುತ್ತಾ ಅಂತ ಒಂದು ಡೈರೆಕ್ಟರ್ಗಳಿಗೆ ಒಂದು ಅವಾರ್ಡ್ ಕೊಡೋ ಕಾರ್ಯಕ್ರಮ ಮತ್ತು ಒಳ್ಳೆಯ ಬರಹಗಾರರು ಇಬ್ಬರನ್ನ ಐಡೆಂಟಿಫೈ ಮಾಡಿ ನಾವು ಒಂದು ಪ್ರಶಸ್ತಿನ ಕೊಡ್ತಾಯಿದ್ದೀವಿ, CB ಶಿವಶಂಕರ್ ಪ್ರಶಸ್ತಿ ಅಂತ. ಅದೇ ಮುಖ್ಯವಾದ ಒಂದು ಕಾರ್ಯಕ್ರಮ ಇವತ್ತು. ನಮ್ಮ ತಂದೆಯವರು ಬದುಕಿದ್ದಾಗ ಯಾವಾಗಲೂ ಅವರು 2 ವಿಷಯನ ಭಾಳ ತಲೆಯಲ್ಲೇ ಇಟ್ಕೊಂಡು ಅವರು ಯೋಚನೆ ಮಾಡಿ ಕ್ರಿಯಾಶೀಲತರಾಗಿದ್ದರು. ಅದರಲ್ಲಿ ಒಂದು ಬಂದು ಕನ್ನಡ ಚಿತ್ರರಂಗ, ಇನ್ನೊಂದು ಕನ್ನಡ ಭಾಷೆ. ಈ ಎರಡು ಅವ್ರಿಗೆ ದೈನಂದಿನ ಚಟುವಟಿಕೆಗಳು ಹೇಗೋ ಅದೇ ಥರ ನಮ್ಮ ತಂದೆಗೆ ಅದೊಂದು ಕನ್ನಡ ಮತ್ತು ಕನ್ನಡ ಚಿತ್ರರಂಗ ಅಷ್ಟು ಆಸಕ್ತಿ ಇತ್ತು. ಈ ಒಂದು ನಿಟ್ಟಿನಲ್ಲಿ ಕಳೆದ 3 ವರ್ಷದ ಹಿಂದೆ ನಮ್ಮ ತಂದೆ ಅಗಲಿದ್ರು. ಸೊ ಅವರ ಹೆಸರಲ್ಲಿ ನಾವು ಒಂದು ಪ್ರತಿಷ್ಠಾನ ಮಾಡಬೇಕು ಅಂತ ಒಂದು ನಮ್ಮ ಕುಟುಂಬದವರೆಲ್ಲ ಪ್ಲ್ಯಾನ್ ಮಾಡಿ ಈ ವರ್ಷದಿಂದ ಪ್ರತಿ ವರ್ಷ ನಮ್ಮ ತಂದೆಯವರ ಹೆಸರಲ್ಲಿ ಒಂದು ಅವಾರ್ಡ್ ಕೊಡುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಸೊ ಹಾಗಾಗಿ ನಿಮ್ಮೆಲ್ಲರ ಮಾಧ್ಯಮದ ಮಿತ್ರರ ಸಹಕಾರ ಇರಲಿ. ಯಾಕಂದರೆ ಇವತ್ತಿಂದ ನಾವು ಮೊದಲನೇ ಹೆಜ್ಜೆ ಇಡ್ತಾ ಇದ್ದೀವಿ. ಕನ್ನಡ ಚಿತ್ರರಂಗದಲ್ಲಿ ಸೇವೆ ಮಾಡಿದವ್ರಿಗೆ ಮತ್ತು ಮುಂದೆ ಬರುವಂಥ ಕನ್ನಡ ಚಿತ್ರರಂಗದ ಯುವ ಪೀಳಿಗೆ ಟೆಕ್ನಿಷಿಯನ್ಸ್ ಯಾರಿಗೆ ಅವ್ರನ್ನೆಲ್ಲ ಗುರುತಿಸಿ ಒಂದು ಅವಾರ್ಡ್ ಕೊಡುವಂಥ ಕಾರ್ಯಕ್ರಮವನ್ನು ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಅದೇ ಇದು ಸದ್ಯಕ್ಕೆ ಇವಾಗ ನಾವು ಶುರು ಮಾಡ್ತಾ ಇರೋದು ಇಬ್ಬರಿಗೆ, ಒಬ್ಬರು ಪ್ರತಿಭಾವಂತ ಒಬ್ಬ ಯುವ ನಿರ್ದೇಶಕನಿಗೆ ಮತ್ತು ಚಾಲ್ತಿಯಲ್ಲಿರೋ ಅತ್ಯುತ್ತಮವಾದ ಬರಹಗಾರರಿಗೆ ನಾವು ಕೊಡ್ತಾಯಿದ್ದೀವಿ. ಮೊದಲನೇದಾಗಿ ಶಾಕಾಹಾರಿ ನಿರ್ದೇಶಕರಾದ ಸಂದೀಪ್ ಸುಂಕದ ಮತ್ತು ಕವಿರಾಜು ಇವರಿಬ್ಬರಿಗೆ ನಾವು ಪ್ರಶಸ್ತಿಯನ್ನು ಕೊಡ್ತಾಯಿದ್ದೀವಿ ಇವಾಗ.
ಆ ದೇವರು ಸಂಕಲ್ಪ ಮಾಡಿದ್ರೆ ನಮ್ಗೆ ಇನ್ನೂ ಜಾಸ್ತಿ ಕೊಡಬೇಕಂತ ಪ್ಲ್ಯಾನ್ ಇದೆ. 2ರಿಂದ ಶುರು ಮಾಡಿದ್ದೀವಿ ನಾವು. ಇನ್ನು ಮುಂದೆ ಕಾರ್ಯರೂಪ ಹೇಗೆ ನಾವು ನೋಡ್ಬಿಟ್ಟು ಡಿಸೈಡ್ ಮಾಡ್ತೀವಿ ಅದನ್ನು. ಅದೇ ಉದ್ದೇಶ ಇಷ್ಟೇ. ಅವರು ಯಾವತ್ತಿದ್ರೂ ನಮ್ಮ ತಂದೆಯವರು ಹೊಸ ಪ್ರತಿಭೆಗಳನ್ನು, ಬಹಳಷ್ಟು ಹೊಸ ಪ್ರತಿಭೆಗಳು ಎಷ್ಟು ಜನ ಇವತ್ತಿನ ದಿವಸ ಕನ್ನಡ ಚಿತ್ರರಂಗದಲ್ಲಿ ಸುಮಾರು ಜನನ ಮುಂದೆ ತಂದರು. ಅದೇ ರೀತಿ ನಾವು ಕೂಡ ನಮ್ಮ ಕೈಲಾದ ಮಟ್ಟಕ್ಕೆ ಹೊಸಬರನ್ನ ಗುರುತಿಸಿ ಒಂದು ಪ್ರಶಸ್ತಿಯನ್ನು ಅವ್ರ ಹೆಸರಲ್ಲಿ ಕೊಡೋಣ ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಅದಕ್ಕೆ ಪೂರಕವಾಗಿ ನಮಗೆ ಗೌರವಾನ್ವಿತ ಅತಿಥಿಗಳು ಬರ್ತಾ ಇದ್ದಾರೆ. ಅದು ನಮಗೆ ಒಂಥರ ಹೆಮ್ಮೆಯ ವಿಷಯ. ಆಮೇಲೆ ಗಿರಿಜಾ ಮೇಡಮ್ ಬರ್ತಿದ್ದಾರೆ, ಜಯಮಾಲಾ ಮೇಡಮ್ ಬರ್ತಿದ್ದಾರೆ, ಮದನ್ ಪಟೇಲ್ ಅವರು ಮತ್ತು ಸದಾಶಿವ ಶೆಣೈ ಅವರು ಬರ್ತಿದ್ದಾರೆ. ಇವರೆಲ್ಲ ನಮ್ಮ ತಂದೆನ ತುಂಬ ಹತ್ತಿರದಿಂದ ನೋಡಿದವರು. ಸೊ ಸುಬ್ಬಯ್ಯ ನಾಯ್ಡು ಕಂಪ್ನಿಯಲ್ಲಿ ನಮ್ಮ ತಂದೆ ಇದ್ದಿದ್ದರಿಂದ ಗಿರಿಜಾ ಲೋಕೇಶ್ ಅವ್ರಿಗೂ ಮತ್ತು ನಮಗೂ ಒಂಥರ ತುಂಬ ಆತ್ಮೀಯ ಸಂಬಂಧ ಇದೆ. ಅದಕ್ಕೋಸ್ಕರ ಅವರೆಲ್ಲ ಬಂದು ಶುಭ ಹಾರೈಸ್ತಾ ಇದ್ದಾರೆ. ಹೀಗೆ ಇದು ಮುಂದುವರಿಯುತ್ತೆ. ಎಲ್ಲರ ಸಹಕಾರ ಇರಬೇಕು, ಮಾಧ್ಯಮದ ಸಹಕಾರ ಮೊದಲು ಇರಲೇ ಇರಬೇಕು. ಯಾಕಂದರೆ ಇದು ಎಲ್ಲರಿಗೂ ಇದು ಯಾರಿಗೂ ನಾವು ಇದಾಗಿಲ್ಲ, ಎಲ್ಲರಿಗೂ ಮುಕ್ತವಾಗಿ ನಾವು ಕರಿತಾ ಇದ್ದೀವಿ. ನೋಡೋಣ ಹೇಗಾಗುತ್ತೆ ನಮ್ಮ ಮುಂದಿನ ದಿನಗಳಲ್ಲಿ ಅನ್ನೋದು ಕಾದು ನೋಡಬೇಕು.